ಫ್ರೆಂಡ್ಸ್, ಇವತ್ತು ನಾವು ಸಿಟಿ ಹೋಗಿದ್ವಿ. ಸಿಟಿ ಹೋಗ್ಬಿಟ್ಟು ಸಾಮಾನು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಇದು 4 ತಿಂಗಳಿಂದನೂ ಕೂಡ ನಾಳೆ 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 ಅಂದ್ಕೊಂಡು ಆಗ್ತಾನೇ ಇತ್ತು. ಪಿಂಕುಗೆ ಕ್ಲಾಸ್ ಶುರುವಾಗೋದಕ್ಕೂ ಮುಂಚೆನೇ ನಾವು ಮನೆಗೆ ಸಾಮಾನು ತಗೊಂಡ್ಬಿಡೋಣ ಅಂದ್ಕೊಂಡಿದ್ವಿ. ಅಡುಗೆ ಐಟಮ್ಗಳನ್ನ ತಗೊಂಡ್ಬಂದ್ಬಿಡೋಣ ಅಂದ್ಕೊಂಡ್ವಿ. ಅದು ಆಗ್ತಾನೆ ಇರಲಿಲ್ಲ. ರವಿ ಅವರು ಸಣ್ಣ ಪುಟ್ಟ ಕೆಲಸಗಳಂದ್ಬಿಟ್ಟು ಆ ಕಡೆ ಹೋಗ್ತಾಯಿದ್ರು. ಹಾಗಾಗಿ ತರಕ್ಕೆ ಆಗ್ತಾ ಇರಲಿಲ್ಲ. 4 ತಿಂಗಳಿಂದ ನಾಳೆ 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 ಅಂದ್ಕೊಂಡು ಬರ್ತಾಯಿದ್ವಿ. ಫೈನಲಿ ಇವತ್ತು ಹೋಗಿ ನಾವು ಸಾಮಾನು ತೊಗೊಂಡು ಬಂದ್ವಿ. ಬನ್ನಿ ಏನೆಲ್ಲ ತೊಗೊಂಡು ಬಂದಿದ್ದೀನಿ ನೋಡೋಣ. ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಕೂಡ ತೊಗೊಂಡು ಬಂದಿದ್ದೀನಿ. ನಾನು ಹೀರೆಕಾಯಿ ತೊಗೊಂಡೆ. ಇವತ್ತು ಹೀರೆಕಾಯಿ ಹಾಕ್ಬಿಟ್ಟು ಬೇಳೆ ಜೊತೆಗೆ ಉಪ್ಪು ಸಾಂಬಾರು ಮಾಡೋಣ ಅಂತ. ಮತ್ತು ಗೋಧಿ ಹಿಟ್ಟು ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ತರಕಾರಿ ಇದೆ ಇಲ್ಲಿ, ತರಕಾರಿ ಕೂಡ ತೊಗೊಂಡು ಬಂದಿದ್ದೀನಿ. ಕ್ಯಾರೆಟು ಬಿಟ್ಬಿಟ್ಟು ಮಾಮೂಲಿ ನಾಳೆ ಹಾಗಾದರೆ ಫ್ರೆಶ್ ಆಗಿ ಪೂರಿ ಮತ್ತು ಸಾಗು ಮಾಡೋಣ ಅನ್ನೋ ಐಡಿಯಾ ಇದೆ. ಇನ್ನು ಐಟಮ್ ಎಲ್ಲ ಬಂತು. ಇನ್ನೂ ದಿನ ಒಂದೊಂದು ರೆಸಿಪಿ ಮಾಡ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಏನಿದೆ ನೋಡೋಣ. ಮೆಣಸಿನ ತೊಗೊಂಡಿದ್ದೀನಿ, ಎಣ್ಣೆ, ಸನ್ಫ್ಯೂರ್, ಮತ್ತು ಮೈದಾ, ಕಡಲೆ ತೊಗೊಂಡಿದ್ದೀನಿ, ಮತ್ತು ಶಾವಿಗೆ ತೊಗೊಂಡಿದ್ದೀನಿ. ಶಾವಿಗೆ ಅಂತಂದರೆ ಉಪ್ಪಿಟ್ಟು ಅಂತ ಮಾಡಲ್ಲ ಇದರಲ್ಲಿ. ಶಾವಿಗೆ ಪಾಯಸ ಮಾಡ್ತಾ ಇರ್ತೀನಿ. ರವಿಯವರು ಶಾವಿಗೆ ಪಾಯಸ ಇಷ್ಟಪಡ್ತಾರೆ. ನನ್ನ ಮಗಳು ಬೆಲ್ಲ ಪಾಯಸ ಇಷ್ಟಪಡ್ತಾರೆ. ಬೆಲ್ಲ ಪಾಯಸದಲ್ಲಿ ತುಂಬಾ ಇಷ್ಟಪಟ್ಟು ಪುಡಿಗಳು ಮತ್ತು ಹಸಿರು ಕಾಳು, ಮೊಗ್ಗು, ಕಾಳು ಮೆಣಸು, ಸಾಸಿವೆ, ಇದು ವಾಂಗಿಬಾತ್ ಪುಡಿ ಅಂತ್ಯ, ಮತ್ತು ಇದು ಕಸೂರಿ ಮೇಥಿ. ಇವರೇನು ಸ್ಪೆಷಲ್ ಅಂತಂದರೆ ಜಾಮೂನ್ ಮಾಡೋಣ ಐಡಿಯಾದಲ್ಲಿ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಮತ್ತು ಸಕ್ಕರೆ ತೊಗೊಂಡಿದ್ದೀನಿ, ಹಸಿರು ಕಾಳು, ಕಡಲೆಬೇಳೆ, ಜೀರಿಗೆ, ಹೆಸರುಬೇಳೆ, ಮತ್ತು ಇದು ಬಿಸಿಬೇಳೆ ಬಾತ್ ಪುಡಿ MTR. ಇದವರು ಪ್ಯಾಕೆಟ್ ಕೊಡಲಿಲ್ಲ. ಇದು ಹೊಸದು ಲೂಸ್ ಇದೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇದು ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಪುಳಿಯೋಗರೆ ಪ್ಯಾಕೆಟು ಲೂಸ್ ತೊಗೊಂಡಿದ್ದೀನಿ. ನೋಡಬೇಕು ನಾಳೆ ಇಲ್ಲ ನಾಳೆ ಮಾಡಿಬಿಟ್ಟು ಇದು ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ ನಿಮಗೆ ನಾನು ಶೇರ್ ಮಾಡ್ತೀನಿ. ಮತ್ತು ಬೈ 1 get 1 ಜಾಮೂನ್ ಪ್ಯಾಕೆಟ್, ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು 2 kg ಆಗುವಷ್ಟು ಶುಗರ್ ತೊಗೊಂಡಿದ್ದೀನಿ. ಸಕ್ಕರೆ ತೊಗೊಂಡೆ. ಮತ್ತು ಇಲ್ಲೊಂದು ಸ್ವಲ್ಪ ಕೆಲವೊಂದು ಐಟಮ್ ಇದೆ. ಇದು ಮಾಮೂಲಿ ಕಾಳುಗಳು ಇಲ್ಲಿರೋದನ್ನು ಕೂಡ ಉದ್ದಿನ ಕಾಳು, ಬಟಾಣಿ ಮತ್ತು ಕಡಲೆಕಾಳು. ಮತ್ತು ನಾವು ಸಂತೂರ್ ಸೋಪ್ ಯೂಸ್ ಮಾಡ್ತೀವಿ. ಹೆಂಗಾಗಿರೋದಕ್ಕೋಸ್ಕರ ಸಂತೂರ್ ಸೋಪ್ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನೇನಿದೆ, ಅವರೆಕಾಳಿದೆ, ಮತ್ತು ಬ್ರೂ ಕಾಫಿ ಪುಡಿ, ಮತ್ತು AVT ಪುಡಿ ತೊಗೊಂಡಿದ್ದೀನಿ. ಈ ಸಲ ಹೊಸ ಟೇಸ್ಟ್ ನೋಡೋಣ ಅಂತ ಯಾವಾಗಲೂ 3 ರೋಸ್ ತೊಗೊಳ್ತಾ ಇದ್ವಿ. ಬಟ್ ಈ ಸಲ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು AVT ಪುಡಿ ತೊಗೊಂಡಿದ್ದೀನಿ. ಮತ್ತು ಕೋಲ್ಗೇಟ್ ಎಷ್ಟು ಗ್ರಾಮ್ ಇದೆ? ಇದು 300 ಗ್ರಾಮ್ ಇದೆ. ಮತ್ತು ಇದರಲ್ಲಿ ಒಂದು ಬ್ರಷ್ ಕೂಡ ಫ್ರೀ ಕೊಟ್ಟಿದ್ದಾರೆ. ಮತ್ತು ಸೋಪು, ಅರಸನ್ ಸೋಪ್ ತೊಗೊಂಡಿದ್ದೀನಿ. ಇಷ್ಟು ಅರಸನ್ ಸೋಪು ಮತ್ತು ಸೋಪಿನ ಪುಡಿ. ಅದು ತೊಗೋಬೇಕಾದ್ರೆ ಅದು ಕೆಳಗಡೆ ಬಿದ್ದೋಯ್ತು, ಹೊಡೆದೋಗಿರೋದ್ರಿಂದ ಅದು ಕವರ್ ಪ್ಯಾಕ್ ಆಗಿದೆ. ಅಲ್ಲಿ ಎತ್ಕೊಂಡ ತಕ್ಷಣ ಕೆಳಗಡೆ ಬೀಳಿಸ್ಬಿಟ್ಟೆ ನಾನೇನೆ, ಹಾಗಾಗಿ ಅದು ಹೊಡೆದೋಯ್ತು ಪ್ಯಾಕೆಟು. ಮತ್ತು ರವೆ, ಅವರೆಕಾಳು, ಇದಿಷ್ಟು ನಾನು ಸಾಮಾನು ತೊಗೊಂಡು ಬಂದಿರೋದು. ಇನ್ನೂ ಸಾಮಾನುಗಳು ಬಂದಿದೆ. ಇನ್ನು ನಾಳೆಯಿಂದ ನಾನು ಒಳ್ಳೊಳ್ಳೆ ರೆಸಿಪಿಗಳನ್ನ ನಾನು ವೀಡಿಯೋನ ಸೆಂಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಬಾಯ್.